ರಾಜ್ಯದಲ್ಲಿ ನಾಯಕತ್ವ ವಿಚಾರ ಚರ್ಚೆ ಆಗ್ತಿದೆ. ಈ ನಡುವೆ ಸಂಪುಟ ಪುನರಚನೆ ಮಾಡಬೇಕು ಅನ್ನುವಂತಹ ತಿಂಗಳುಗಳಿಂದ ಒತ್ತಾಯಗಳು ಇದ್ದೇ ಇದ್ದಾವೆ. ಹಿರಿಯ ಶಾಸಕರಾದಂತಹ ನಾರಾಯಣಸ್ವಾಮಿ ಅವರಿಗೆ ನಮ್ಮ ಜೊತೆ ಇದ್ದಾರೆ, ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು. ಸರ್, ತಾವು ಕೂಡ ಪದೇ ಪದೇ ಗೆದ್ದು ಬರ್ತಾ ಇದ್ದೀರಾ, ಯಾವತ್ತೂ ಕೂಡ ಸೋಲಿಲ್ಲದ ಸರ್ದಾರ್ನಂತೆ ಗೆದ್ದು ಬರ್ತಿದ್ದೀರಾ. ಆದರೆ ಭಾಳಷ್ಟು ವರ್ಷಗಳಿಂದ ನಿಮ್ಮ ಆಸೆನೂ ಕೂಡ ಇದೆ. ಈ ಬಾರಿಯೂ ಆಸೆ ಇದೆಯಾ, ಒತ್ತಡ ಆಗ್ತಿದ್ದೀರಾ ಅಂತ? ಸರ್, ಖಂಡಿತ ಆಸೆ ಮನುಷ್ಯನ ಗುಣ ಅಲ್ವಾ. ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥ ಸಹಜ ಧರ್ಮ, ಗುಣ ಕೂಡ. ನಾನು ಕೂಡ ನನ್ನ ಮನವಿಯನ್ನು, ಅಹವಾಲನ್ನು ಅವರಿಗೆ ಹೈಕಮಾಂಡಿಗೆ ತಿಳಿಸಿದ್ದೇನೆ. ಬಹುಶಃ ವಿಶ್ವಾಸ ಇದೆ, ಈ ಬಾರಿ ಮಾಡ್ತಾರೆ, ಒಂದು ಕೋಲಾರ ಜಿಲ್ಲೆಗೆ ಅವಕಾಶ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಭಾಳಷ್ಟು ಜನ ಒಂದನೇ ಸಲ ಗೆದ್ದಾಗಲೇ ಅವರು ಮಿನಿಸ್ಟ್ರುಗಳಾಗ್ಬಿಡ್ತಾರೆ. ಇಲ್ಲ, ಗೆದ್ದು ಸೋತು ಅದಾದಮೇಲೆ ಅವ್ರಿಗೂ ಕೂಡ ಅಂಥವ್ರಿಗೂ ಕೂಡ ಅವಕಾಶಗಳು ಸಿಗ್ತವೆ. ಆದರೆ ನೀವು ಪದೇ ಪದೇ ಗೆದ್ಕೊಂಡು ಬರ್ತಿದ್ರಿ. ಇಲ್ಲ ನಿಮ್ಗೆ ಹೈಕಮಾಂಡ್ ಕೃಪಾ ಕಟಾಕ್ಷ ಇಲ್ವಾ, ಇಲ್ಲ ರಾಜ್ಯ ಮಟ್ಟದ ನಾಯಕರುಗಳ ಕೃಪಾ ಕಟಾಕ್ಷ ಇಲ್ವಾ, ಹೇಗೆ ಅಂತ? ಸರ್, ರಾಜಕಾರಣದಲ್ಲಿ, ಕುಟುಂಬ ರಾಜಕಾರಣದಲ್ಲಿ ಯಾರಾದರೂ ಕೂಡ ತಂದೆ ತಾಯಿ ಅಥವಾ ಅವರ ಚಿಕ್ಕಪ್ಪ ದೊಡ್ಡಪ್ಪ ಅವರ ಆಶೀರ್ವಾದ ಇದ್ದರೆ ಬಹಳ ಬೇಗ ಮಂತ್ರಿ ಆಗಲಿಕ್ಕೆ ಅವಕಾಶ ಉಂಟು. ನಮ್ಮಂಥ ಸಾಮಾನ್ಯ ಕುಟುಂಬದ ಬಂದಂಥವರಿಗೆ, ಸಾಮಾನ್ಯ ಜನರಿಗೆ ಗಾಡ್ ಫಾದರ್ ಇಲ್ಲ ಅಂದರೆ ಒಂದು ಅವಕಾಶ ಆಗಲಿಕ್ಕೆ ಭಾಳನೇ ಕಷ್ಟ ಆಗ್ತದೆ. ನಾನು ಕಂಡಾಗೆ 35 ವರ್ಷಗಳನ್ನು ಸುದೀರ್ಘ ರಾಜಕಾರಣದಲ್ಲಿ, ಉದಾಹರಣೆಗೆ ನಮ್ಮಲ್ಲಿ ಕೂಡ 2-3 ಬಾರಿ ಸೋತಂಥವ್ರು ಕೂಡ ತಕ್ಷಣ ಮಂತ್ರಿ ಕೊಡ್ತಾರೆ. ಮೊದಲನೇ ಬಾರಿ ಗೆದ್ದಂಥವ್ರು ಕೂಡ ಮಂತ್ರಿ ಕೊಡ್ತಾರೆ. ಅದು ಅವರು ಪಡೆದುಕೊಂಡ ಭಾಗ್ಯ ಮತ್ತು ಅವರಿಗಿರ್ತಕ್ಕಂಥ ಕೃಪಾ ಕಟಾಕ್ಷ. ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಪಕ್ಷಕ್ಕೆ ದುಡಿಯುವಂಥವ್ರು ಗುರುತಿಸ್ಕೊಟ್ರೆ ಅದು ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ಅದು ನನ್ನ ಭಾವನೆ ಸರ್. ಈ ಬಾರಿ ಆದರೂ ನಾರಾಯಣಸ್ವಾಮಿ ಅವ್ರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಭರವಸೆ ಇದೆಯಾ ಸರ್? ನೀವೇನಾದರೂ ನಾಯಕರನ್ನು ಭೇಟಿ ಮಾಡಿದಾಗ ಭರವಸೆ ಕೊಟ್ಟಿದ್ದಾರಾ? ಸರ್, ಭರವಸೆ ಕೊಟ್ಟಿದ್ದಾರೆ. ಈ ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ಸುಮಾರು ಬಲಗೈ ಸಮುದಾಯಕ್ಕೆ ಅದು ಹೆಚ್ಚು ಜನ ಸಿಗತಕ್ಕಂಥ ಸಮುದಾಯ ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ. ಸುಮಾರು ನಾವು 9-10 ಬಾರಿ ಕೂಡ ಎಡಗೈ ಸಮುದಾಯದವರನ್ನು ನಾವು ಅಲ್ಲಿ ಸಂಸದರನ್ನಾಗಿ ಮಾಡಿದ್ದೇವೆ, ಮಂತ್ರಿಗಳನ್ನಾಗಿ ಮಾಡಿದ್ದೇವೆ. ನಮ್ಮ ಸಮುದಾಯದ ದಿವಂಗತ ಚೆನ್ನೈನವರು 65 ವರ್ಷಗಳಿಂದ ಮಂತ್ರಿಯಾಗಿದ್ದು ಬಿಟ್ಟರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಮುದಾಯದವರು ಯಾರೂ ಕೂಡ ಮಂತ್ರಿಯನ್ನು ಕೊಡಲಿಲ್ಲ. ಹಾಗಾಗಿ ಸಹಜವಾಗಿ ಕೂಡ ಅಸಮಾಧಾನ ಇದೆ. ಈ ಅಸಮಾಧಾನ ಹಿನ್ನೆಲೆಯಲ್ಲೇ ಕಳೆದ ಬಾರಿ BJP ಪಕ್ಷಕ್ಕೆ ಬಲಗೈ ಸಮುದಾಯದ ಎಸ್ ಮುನ್ಸ್ವಾಮಿ ಅವರನ್ನು ನಮ್ಮ ಸಮುದಾಯ ಸ್ವಲ್ಪ ಬೆಂಬಲಿಸಿ ಕೆಲಸ ಆಯಿತು. ಮತ್ತು ಹೀಗಾಗಿ ಆ ಸರ್ಕಾರ ಈ ಒಂದು ಕಾಂಗ್ರೆಸ್ ಪಕ್ಷದ ಮುಖಂಡರು ಅದನ್ನು ಅರ್ಥ ಮಾಡಿಕೊಂಡು ಒಂದು ಅವಕಾಶ ಕೊಟ್ಟರೆ ಬಹುಶಃ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗೆ ಆ ಸಮುದಾಯದವರಿಗೆ ಸಮಾಧಾನ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸರ್, ಈಗ ಇದ್ರ ಜೊತೆಗೆ ನಾಯಕತ್ವ ವಿಚಾರ ಹೆಚ್ಚು ಚರ್ಚೆ ಆಗ್ತಾಯಿದೆ. ಈಗ ಹಾಲಿ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅಂತೀರಾ, ಇಲ್ಲ ಬೇರೆಯವರು ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ಚರ್ಚೆನೂ ಕೂಡ ಆಗ್ತಾಯಿದೆ? ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾಕಂದರೆ ನಾವು ಒಬ್ಬೊಬ್ಬರು ಹೇಳಿದ ತಕ್ಷಣ ಯಾವುದೂ ಬದಲಾವಣೆಗಳಾಗೋದಿಲ್ಲ. ಇಲ್ಲ ಒಂದು 4-5 ಜನ ಶಾಸಕರು ಸೇರಿಕೊಂಡು, ಒಂದು 10 ಜನ ಸೇರಿಕೊಂಡು ನಾವೇನೋ ಲಾಬಿ ಮಾಡ್ತೀವಿ ಅಂದರೆ ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆಯೋದಿಲ್ಲ. ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ. ಹೈಕಮಾಂಡ್ ಹಂತದಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಒಂದು ವೇಳೆ ಸಿದ್ದರಾಮಯ್ಯನವರ ಅಹಿಂದ ನಾಯಕರು 5 ವರ್ಷ ಮುಂದುವರಿಯಲಿ ಅಂದರೆ ಕೂಡ ನಮಗೆ ಭಾಳ ಸಂತೋಷ. ಒಂದು ವೇಳೆ ಇಲ್ಲ DK ಶಿವಕುಮಾರ್ ಅವಕಾಶ ಕೊಡ್ತಿದೆ ಅಂದರೂ ಕೂಡ ನಮ್ಮದೇನು ತಕರಾರಿಲ್ಲ. ಇಲ್ಲ ಎರಡನ್ನೂ ಬಿಟ್ಟು ಇಲ್ಲ ಇಷ್ಟು ಭಾಳ ವರ್ಷಗಳ ಕೂಗಿದೆ, ಎಲ್ಲೂ ಕೂಡ ಭಾರತ ದೇಶದಲ್ಲಿ ದಲಿತ ಮುಖ್ಯಮಂತ್ರಿಯನ್ನು ಮಾಡಿಲ್ಲ, ದಲಿತ ಜನಾಂಗ ಇಡೀ ಕಾಂಗ್ರೆಸ್ಸನ್ನೇ ಬೆಂಬಲಿಸ್ತಾ ಬಂದಿದ್ದಾರೆ ಅಂಥೇಳಿ ದೊಡ್ಡ ಮನಸ್ಸು ಮಾಡಿ ದಲಿತ ಸಮುದಾಯದ ಒಬ್ಬ ಮುಖ್ಯಮಂತ್ರಿ ಮಾಡಿದ್ರು ಕೂಡ ಸ್ವಾಗತ ಮಾಡ್ತೇವೆ. ಸರ್, ದಲಿತ ಸಮುದಾಯದಲ್ಲಿ ಭಾಳ ಜನ ಇದ್ದಾರೆ. ಪರಮೇಶ್ವರ್ ಅವರು ಪಕ್ಷವನ್ನು ಅಧಿಕಾರಕ್ಕೆ ತಂದಂಥವರು. ಅದೇ ರೀತಿ AICC ಮಟ್ಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ಭಾಳ ಜನ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಹೈಕಮಾಂಡ್ ಸಮೀಪದಲ್ಲಿದ್ದಾರೆ. ಆದರೆ ಪರಮೇಶ್ವರ್ ಅವರು ರಾಜ್ಯದ ರಾಜಕಾರಣವಲ್ಲೇ ಮಾಡ್ತಿರೋದ್ರಿಂದ ಪರಮೇಶ್ವರ್ ಅವರು ಕೂಡ ಕೇಳ್ತಿದ್ದಾರೆ, ನನಗೂ ಅವಕಾಶ ಬೇಕು ಅಂತ. ಖಂಡಿತವಾಗಲೂ ಕೂಡ ಇವತ್ತು AICC ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಸುಮಾರು 55 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿ ಇವತ್ತು ಮೇರು ವ್ಯಕ್ತಿಯಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿದ್ದಾರೆ. ಅವರು ಕೂಡ ಭಾಳ ಹಿಂದೆಯೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇತ್ತು. ಅದೇ ರೀತಿ ಕೂಡ 8 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ 2013ರಲ್ಲಿ
ಪಕ್ಷವನ್ನು ಅಧಿಕಾರ ತರಲಿಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಭಾಳ ಶ್ರಮ ಪಟ್ಟಿದ್ದಾರೆ. ಹಾಗೆಯೇ ಮಹದೇವಪ್ಪರಾಗ್ಬೋದು, ಜಾರಕಿಹೊಳಿ ಆಗ್ಬೋದು, ಕೆ ಎಚ್ ಮುನಿಯಪ್ಪನವರಾಗ್ಬೋದು, ಇವರೆಲ್ಲ ಸಮರ್ಥರಿದ್ದಾರೆ. ಹಾಗಾಗಿ ಯಾವುದೇ ವ್ಯಕ್ತಿಗೆ ಆ ದಲಿತ ಮುಖ್ಯಮಂತ್ರಿ ಕೊಟ್ಟರೆ ಬಹುಶಃ ಆ ಒಂದು ದೇಶದ ಮಟ್ಟದಲ್ಲಿ ಒಂದು ಒಳ್ಳೆ ಹೆಗ್ಗಳಿಕೆ ಕರ್ನಾಟಕ ರಾಜ್ಯ ಪಾತ್ರವಾಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಇದಿಷ್ಟು ಹಿರಿಯ ಶಾಸಕರಾದಂತಹ ನಾರಾಯಣಸ್ವಾಮಿ ಅವರ ಒಂದು ಮಾತು. ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಿದ್ರು ನನ್ನದು ಆಕ್ಷೇಪ ಇಲ್ಲ, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಟ್ಟರು ಕೂಡ ಆಕ್ಷೇಪ ಇಲ್ಲ. ಆದರೆ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಕೂಗು ಮತ್ತು ಕೊರಗು ಮೊದಲಿಂದಲೂ ಕೂಡ ಇದೆ. ಆ ಕೊರಗನ್ನು ನೀಗಿಸುವಂಥ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತಾ ಕಾದು ನೋಡಬೇಕು ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಯುವರಾಜ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.